ಹಲೋ, ಎಲ್ಲರೂ ಹೇಗಿದ್ದೀರಾ? ಆಶಾಗೌಡ HS15 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ನನ್ನ ಡೈಲಿ ರುಟೀನ್ ಮತ್ತು ನನ್ನ ಇಂಟ್ರಡಕ್ಷನನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ಒಂದು ವಿಡಿಯೋ ಹಾಕಿದೆ, ದಿಸ್ ಇಸ್ ಮೈ ಸೆಕೆಂಡ್ ವಿಡಿಯೋ. ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದಾಗ ಅದರಲ್ಲಿ ತುಂಬ ಜನ ಕೇಳಿದರು, ನಿಮ್ಮ ಇಂಟ್ರೊಡಕ್ಷನ್ನೇ ಕೊಟ್ಟಿಲ್ಲ, ನೀವು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿ. ಸೊ ನನ್ನ ಇಂಟ್ರೊಡಕ್ಷನನ್ನು ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ಡೇ ರುಟೀನ್ ಬಗ್ಗೆ ಹೇಳ್ಕೊತಾ ಹಾಗೆ ನನ್ನ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ಆಶಾ ಅಂತ ಹೇಳಿ, ಆಶಾಗೌಡ ಅಂತ ಹೇಳಿ ನನ್ನ ಎಲ್ಲ ID ನೇಮ್ ಕೂಡ. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆಯ ಹೆರಗು ಎಂಬ ಒಂದು ಊರಿನಲ್ಲಿ. ನನ್ನ ಮದುವೆ ಆಗಿದ್ದು ಸಕಲೇಶಪುರಗೆ. ನನ್ನ ಹಸ್ಬೆಂಡ್ ನೇಮ್ ಬಂದು ಅಶೋಕ ಕುಮಾರ್ ಅಂತ ಹೇಳಿ. ನನಗೆ ಇಬ್ಬರು ಮಕ್ಕಳಿದ್ದಾರೆ, ಚಾಲುಕ್ಯ ಮತ್ತು ರೋದಾನ ಅಂತ ಹೇಳಿ. ಅವರಿಬ್ಬರೂ ಇವಾಗ ಸ್ಕೂಲಿಗೆ ಡ್ರಾಪ್ ಮಾಡೋಣ ಅಂತ ಹೇಳಿ ಇವಾಗ ಅವ್ರ ಸ್ಕೂಲ್ ಹತ್ರ ಬಂದೆ, ರೋಟ್ರಿ ಸ್ಕೂಲ್ ಸಕಲೇಶಪುರ. ಹಾಗೆ ನೋಡ್ತಾ ಹಂಗೆ ಮುಂದೆ ಹೋಗ್ತಾ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೋಗ್ತಾ ಇರೋದು ಸ್ಕೂಲ್ಗೆ. ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ಮನೆಯಲ್ಲಿ ಇರೋದು ಅಂದರೆ ತುಂಬ ಕಷ್ಟ. ಸೊ ನಾನು ಕೂಡ 4 ಇಯರ್ಸಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಅಸಿಸ್ಟೆಂಟ್ ಟೀಚರ್ ಆಗಿ ಅಚೀವರ್ಸ್ ಪ್ರಜ್ಞಾ ಇಂಗ್ಲೀಷ್ ಸ್ಕೂಲ್ ಅನ್ನೋ ಒಂದು ಶಾಲೆಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಮುಂದೆ ಹೋಗ್ತಾ ಇದು ಸಕಲೇಶಪುರದ ಮೇನ್ ರೋಡ್, ಬ್ಯಾಂಗ್ಳೂರು ಟು ಮಂಗಳೂರು ಹೈವೇ ಇತ್ತು, BM ರೋಡ್ ನೋಡಿದ್ದೀರಾ. ಇವಾಗ ಬೈಪಾಸ್ ರೋಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಪಕ್ಕದ ರೋಡಲ್ಲಿ. ಹಾಗೆ ಮುಂದೆ ಹೋಗ್ತಾ ಇಲ್ಲಿ ಒಂದು ಹೊಸದಾಗಿ ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಹಾಕಿದ್ದಾರೆ. ಇವಾಗ ಜಸ್ಟ್ ಒಂದು 15 ಡೇಸ್ ಬ್ಯಾಕ್ ಕೂಡ ಇದು ಓಪನ್ ಆಯಿತು. ಪಕ್ಕದಲ್ಲೇ ಒಂದು ವೆಹಿಕಲ್ಸ್ ಹೋಗ್ತಿದ್ದೀರಾ, ಆ ರೋಡ್ ಬಂದುಬಿಟ್ಟು ಬೈಪಾಸ್ ರೋಡು, ಬೆಂಗಳೂರು ಮಂಗಳೂರು ಹೈವೇ. ನಾನು ಇಲ್ಲಿಂದ ಸ್ಕೂಲ್ಗೆ ಒಂದೊಂದಿನ ವಾಕಬಲ್ ಡಿಸ್ಟೆನ್ಸಲ್ಲಿದೆ, ತುಂಬ ನಿಯರ್ ಬೈ ಇರೋದ್ರಿಂದ ನಡ್ಕೊಂಡು ಕೂಡ ಹೋಗ್ತೀನಿ. ಇಲ್ಲಾಂದರೆ ವೆಹಿಕಲ್ ತುಂಬ ಲೇಟ್ ಆಯಿತು ಅಂದರೂ ಕೂಡ ಗಾಡಿಯಲ್ಲಿ ಕೂಡ ಹೋಗ್ತಿರ್ತೀನಿ. ಸೊ ನನಗೆ ಕಂಫರ್ಟಬಲ್ ನಡ್ಕೊಂಡು ಹೋಗೋದೇ ತುಂಬ ಇಷ್ಟ. ನಮ್ಮ ಸಕಲೇಶಪುರ ಎಂಟ್ರೆನ್ಸ್ ಬಂತು. ಹಾಗೆ ಮುಂದೆ ಹೋಗ್ತಾ ನಮ್ಮ ಸ್ಕೂಲು ಕೂಡ ಬರುತ್ತೆ. ಅಂದ್ಕೊಂಡಿದ್ದೀರಾ ಏನಿದು ಹೈವೇ ಅಂತೀರಾ, ಈ ಥರ ಇದೆ ರೋಡು ಅಂತ. ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿದೆ ಮತ್ತು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. 2 ವೇ ಆಗಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹಾಗೆ ಮುಂದೆ ಹೋಗ್ತಾ ನಮ್ಮ ಸ್ಕೂಲ್ ಬಂದೇ ಬಿಡ್ತು, ಲೆಫ್ಟಲ್ಲಿದೆ ನಮ್ಮ ಸ್ಕೂಲ್. ಹೀಗಿದೆ ನಮ್ಮ ಸ್ಕೂಲು. 4 ಇಯರ್ಸಿಂದ ಇಲ್ಲಿಯೇ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಇದೆ ನನ್ನ ಶಾಲೆ ಬಗ್ಗೆ ಹೇಳ್ಕೊಳ್ಳೋದಕ್ಕೆ, ಏಕೆಂದರೆ ದಿಸ್ ಇಸ್ ಮೈ ಫಸ್ಟ್ ವರ್ಕಿಂಗ್ ಪ್ಲೇಸ್. ಈ ಶಾಲೆಯಲ್ಲಿ ತುಂಬ ಕಲ್ತಿದ್ದೀನಿ ಕೂಡ. ಮಕ್ಕಳುಗಳ ಜೊತೆ ಡೈಲಿ ಟೈಮ್ ಸ್ಪೆಂಡ್ ಮಾಡೋದು, ಅವ್ರುಗಳ ಜೊತೆ ಎಲ್ಲ ಇರೋದು ತುಂಬ ಖುಷಿ ಅನಿಸುತ್ತೆ. ನನಗೆ ವರ್ಕಿಂಗ್ ಬಗ್ಗೆ ಪ್ರೌಡ್ ಫೀಲ್ ಇದೆ. ಸೊ ಖುಷಿಯಿಂದನೇ ಸ್ಕೂಲ್ಗೆ ಹೋಗ್ತೀನಿ, ಮಕ್ಕಳ ಜೊತೆ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾವು ಕೂಡ ಕಲಿತೀವಿ, ಅವ್ರುಗಳಿಗೂ ಕೂಡ ಕಲಿಸ್ತೀವಿ. ಸ್ಕೂಲ್ ಅಂದ ಮಾತ್ರಕ್ಕೆ ತುಂಬ ಸಿಂಪಲ್ ವರ್ಕ್ ಅಂದ್ಕೊಳ್ಳೋದು ತುಂಬ ಕಷ್ಟ, ಏಕೆಂದರೆ ತುಂಬ ಕಷ್ಟ ಇದೆ ಮಕ್ಕಳುಗಳ ಜೊತೆ ಎಲ್ಲ ವರ್ಕಿಂಗು. ಮಕ್ಕಳು ಕೂಡ ಶಾಲೆಗೆ ಹೋಗ್ತಾ ಇದ್ದಾರೆ. ನಮ್ಮ ಸ್ಕೂಲ್ ಬಗ್ಗೆ ಹೇಳೋದಾದರೆ ಹೇಗಿದೆ ಅಂದರೆ, ನಮ್ಮ ಸ್ಕೂಲು ಒಂದು ಬ್ಯೂಟಿಫುಲ್ ನೇಚರ್ ಮಧ್ಯ ಇದೆ. ಸುತ್ತ ತೋಟ ಇದೆ, ಕಾಫಿ ತೋಟ ಮತ್ತು ಅಡಿಕೆ ತೋಟ ಎಲ್ಲ ಇದೆ. ಮಧ್ಯದಲ್ಲಿ ಒಂದು ಪೀಕಲ್ಲಿದೆ ಅನ್ನೋ ಥರ ಒಂದು ಫೀಲ್ ಇದೆ ನಮ್ಮ ಸ್ಕೂಲ್ಗೆ. ಇಲ್ಲಿ ನಾನು ನಿಂತ್ಕೊಂಡು ನೋಡಿದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಆ ಪಾಯಿಂಟಿಂದ ನಿಂತ್ಕೊಂಡು ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸಕಲೇಶಪುರ. ಹಾಗೆ ಬನ್ನಿ ನಮ್ಮ ಸ್ಕೂಲ್ ಒಳಗಡೆ ಹೋಗೋಣ. ನಮ್ಮ ಸ್ಕೂಲ್ ಒಳಗಡೆ ಬಂದ್ವಿ. ಇವಾಗ ನಂದು ಸಿಗ್ನೇಚರ್ ಹಾಕಿಬಿಟ್ಟು ಅಟೆಂಡೆನ್ಸ್. ಸೊ ನೆಕ್ಸ್ಟ್ ನಮ್ಮ ಸ್ಟಾಫ್ಸ್ ಇದ್ದಾರೆ, ಕೆಲವರು ಬಂದಿದ್ದಾರೆ, ಇನ್ನೂ ಬಂದಿಲ್ಲ. ಎಲ್ಲರೂ ತುಂಬ ಸ್ಟಾಫ್ ಕೊಲೀಗ್ಸ್ ಅಂದರೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ. ಎಲ್ಲರೂ ಕೂಡ ತುಂಬ ಫನ್ ಮಾಡ್ತೀವಿ. ಹಾಗೆ ಮಕ್ಕಳೆಲ್ಲ ಅಸೆಂಬ್ಲಿಗೆ ಹೋಗ್ತಿದ್ದಾರೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಒಂದು ವ್ಯೂ ಪಾಯಿಂಟ್ ಇದೆ ಸಕಲೇಶಪುರ ಮತ್ತು ಬೆಂಗಳೂರು ಮಂಗಳೂರು ಹೈವೇ ರೋಡಲ್ಲಿ ಸಕಲೇಶಪುರ ಎಂಟ್ರೆನ್ಸಲ್ಲಿದೆ. ಸೊ ನೋಡೋದಕ್ಕೆ ಫುಲ್ ಊಟಿ ಥರನೇ ಇದೆ. ನೀವು ನಿಂತ್ಕೊಂಡಾಗ ಯಾವಾಗಲಾದ್ರು ಅಬ್ಸರ್ವ್ ಮಾಡಿ ಅಲ್ಲಿ ಈ ಕಡೆ ಬಂದಾಗ. ಸೊ ಆ ಪಾಯಿಂಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಸ್ವಲ್ಪ ಹಿಲ್ಸ್ ಏರಿಯಾ ಆಗಿರೋದ್ರಿಂದ ಇದು ವೀಡಿಯೋಗಳಲ್ಲೆಲ್ಲ ಸ್ವಲ್ಪ ಫ್ಲಾಟ್ ಏರಿಯಾ ಅನ್ನೋ ಥರ ಫೀಲ್ ಅನಿಸುತ್ತೆ ನಿಮಗೆ. ಸೊ ಅಸೆಂಬ್ಲಿ ಸ್ಟಾರ್ಟ್ ಆಯಿತು. ಮಕ್ಕಳುಗಳಿಗೆ ಡಿಸಿಪ್ಲಿನ್ ಆಗಲಿ ಮತ್ತು ಅವತ್ತಿನ ಡೇ ಸ್ಪೆಷಲ್ ಆಗಲಿ ಮತ್ತು ಹೊಸ ಹೊಸ ವಿಷಯಗಳನ್ನ ಹೇಳೋದಾಗಲಿ ಮಕ್ಕಳುಗಳಿಗೆ ಹೇಳ್ತೀವಿ. ಪ್ರೇಯರಲ್ಲಿ ಮಕ್ಕಳುಗಳಿಗೆ ವಿಶಸ್ ಆಗಲಿ ಮತ್ತು ಬರ್ಡೇ ವಿಶಸ್ ಆಗಲಿ, ನ್ಯೂಸ್ ಪೇಪರ್ ರೀಡಿಂಗ್ ಆಗಲಿ ಎಲ್ಲದೂ ಕೂಡ ಆಗುತ್ತೆ. ಎಕ್ಸಸೈಸ್ ಆಗಲಿ ಎಲ್ಲದೂ ಕೂಡ ಮಾಡಿಸಿ ಆದಮೇಲೆ ಮಕ್ಕಳುಗಳನ್ನ ಕ್ಲಾಸಿಗೆ ಹೋಗಿ ಮಾಮೂಲಿ ಕ್ಲಾಸ್ ಕಮೆನ್ಸ್ ಆಗುತ್ತೆ.
ಕ್ಲಾಸ್ ಮಿಡಲಲ್ಲಿ ಮೊಬೈಲ್ ಯೂಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಕ್ಲಾಸಸ್ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ. ಇದು ಮಧ್ಯಾಹ್ನ ಸೆಕೆಂಡ್ ಪೀರಿಯಡ್ಡು. ಕಂಪ್ಯೂಟರ್ ಲ್ಯಾಬಿಗೆ ಮಕ್ಕಳುಗಳನ್ನ ಕರ್ಕೊಂಡು ಬಂದಿದ್ದೀವಿ. ಮಕ್ಕಳಿಗೆ ಸ್ವಲ್ಪ ಪ್ರಾಕ್ಟಿಕಲ್ ಟಚ್ ಇದ್ದಷ್ಟು ತುಂಬ ಬೇಗ ಇಂಪ್ರೂವ್ ಆಗ್ತಾರೆ. ಥಿಯರಿ ಕ್ಲಾಸಸ್ ತುಂಬ ಕಷ್ಟ ಮಕ್ಕಳುಗಳಿಗೆ. ಪ್ರಾಕ್ಟಿಕಲ್ ಕ್ಲಾಸ್ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ, ಡ್ರಾಯಿಂಗ್ ಮಾಡ್ತಾರೆ, ಎಲ್ಲದೂ ಕೂಡ ಖುಷಿಯಿಂದ ಕ್ಲಾಸ್ನ ಅಟೆಂಡ್ ಮಾಡ್ತಾರೆ. ಹೀಗೆ ನಮ್ಮ ಸ್ಕೂಲ್ ರೂಟೀನ್ ನಡೀತಾ ಇರುತ್ತೆ. ಇದ್ರ ಮಧ್ಯೆ ಕೆಲವೊಂದು ವೀಡಿಯೋಸು ಕೂಡ ಮಾಡ್ತಾ ಇರ್ತೀವಿ ಮಕ್ಕಳುಗಳಿಗೋಸ್ಕರ. ಹೀಗೆ ಕಂಪ್ಯೂಟರ್ ಕ್ಲಾಸು ಮುಗಿಸಿ ಸ್ಟಾಫ್ ರೂಮಿಗೆ ಬಂದೆ. ಸ್ಟಾಫ್ ರೂಮಿಗೆ ಬಂದಮೇಲೆ ನನ್ನದು ಒಂದು ಫೇವ್ರೆಟ್ ಪ್ಲೇಸ್ ಇದೆ. ವಿಂಡೋ ಇದೆ, ಸ್ಟಾಫ್ ರೂಮಲ್ಲೇ ಕೂಡ ಒಂದು ವಿಂಡೋ ಇದೆ. ಅಲ್ಲಿ ನಿಂತ್ಕೊಂಡು ನೋಡಿದಾಗ ಸಕಲೇಶಪುರ ಒಂದು ಸ್ವಲ್ಪ ನಮ್ಮ ಏರಿಯಾ, ಅದು ಸ್ಪೆಷಲಿ ನಮ್ಮ ಏರಿಯಾ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಸ್ಕೂಲ್ ಹೇಗಿದೆ ಅಂದರೆ ಸುತ್ತ ಕಾಫಿ ತೋಟ ಇದೆ, ಮಧ್ಯದಲ್ಲಿ ನಮ್ಮ ಸ್ಕೂಲ್ ಇದೆ. ತುಂಬ ಹೈ ಪೀಕಲ್ಲಿದೆ ಅನ್ನೋ ಥರ ಫೀಲ್ ಇದೆ. ಫೀಲಿಂಗ್ ವೆರಿ ಫ್ರೆಶ್ ಅನ್ನೋ ಥರ ಅನಿಸುತ್ತೆ. ನನಗೇನಾದ್ರು ಬೋರ್ ಆದಾಗ, ವರ್ಕ್ ತುಂಬ ಜಾಸ್ತಿ ಇದ್ದಾಗ ಏನು ಮಾಡ್ತೀನಿ, ನಾನು ಇಲ್ಲೇ ಕೂತ್ಕೊಂಡು ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ತಾ ಇರ್ತೀನಿ ವಿಂಡೋ ಹತ್ರ. ಸೊ ನಾನು ಹೇಳಿದೆ ಅದು ನಮ್ಮ ಏರಿಯಾ, ನಮ್ಮ ಮನೆ ಇರೋ ಏರಿಯಾ. ಸೊ ಇದು ನನ್ನ ಪ್ಲೇಸ್. ನನ್ನ ಡ್ರಾಯಿಂಗ್ಗಳೆಲ್ಲ ಹಾಕಿದ್ದೀನಿ ಅಲ್ಲಿ. ಹಾಗೆ ಇವತ್ತಿನ ಕ್ಲಾಸ್ ಮುಗೀತು, ಬ್ಯಾಕ್ ಟು ಬ್ಯಾಕ್ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಕೆಂಪೇಗೌಡದೊಂದು ಸ್ಟ್ಯಾಚ್ಯೂ ಇದೆ. ಸೊ ಇದ್ರದ್ದು ಒಂದು ದಿನ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಜಸ್ಟ್ 15 ಡೇಸ್ ಬ್ಯಾಕ್ ಈ ವಿಡಿಯೋನ ಇದು ಸ್ಟ್ಯಾಚ್ಯೂನ ಸ್ಥಾಪನೆ ಮಾಡಿದರು. ಇಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು. ಸೊ ಹೀಗೆ ನಮ್ಮ ಏರಿಯಾಗೆ ಬಂದ್ವಿ. ಬಂದಾದಮೇಲೆ ಇದು ಫುಲ್ ಡೌನ್ ಏರಿಯಾ, ನೋಡೋದಕ್ಕೆ ಸ್ವಲ್ಪ ಫ್ಲ್ಯಾಟ್ ಅನ್ನೋ ಥರ ಅನ್ನಿಸ್ತಿದೆ, ತುಂಬ ಡೌನ್ ಇದೆ. ಅಲ್ಲಿ ಸ್ಕೂಲ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಇದೇ ಏರಿಯಾ ಫುಲ್ ಕಾಣಿಸೋದು. ಇದು ನನ್ನ ಡೈಲಿ ರೊಟೀನ್. ಅದಾದಮೇಲೆ ರಾತ್ರಿ ತುಂಬ ಜೋರು ಮಳೆ ಬಂತು. ಈ ವರ್ಷದ ಮೊದಲ ಮಳೆ. ತುಂಬ ಖುಷಿ ಅನ್ನಿಸ್ತು, ತುಂಬ ಫ್ರೆಶ್ ಫೀಲು. ಆ ಮಣ್ಣಿನ ಸ್ಮೆಲ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮಳೆ ಬಂದ ತಕ್ಷಣ ಓಡೋಗ್ತೀನಿ ಹೊರಗಡೆ. ಆ ಸ್ಮೆಲ್ಲೇ ಒಂಥರ ಸ್ಪೆಷಲ್ ಅನಿಸುತ್ತೆ. ಸೊ ದಿಸ್ ಈಸ್ ಮೈ ಡೈಲಿ ರೊಟೀನ್. ಹಾಗೆ ಮಗನ ಜೊತೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಒಂದು ಮೊದಲ ಮಳೆ ಅಲ್ವಾ, ಸೊ ಖುಷಿಗೋಸ್ಕರ. ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಏನಾದರೂ ಚೇಂಜಸ್ ಮಾಡ್ಕೋಬೇಕಾದರೂ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.